ಊರಲ್ಲಿ ನಾನು ತೋಟದಿಂದ ಮನೆಗೆ ಬರಬೇಕಾದ್ರೆ ಇವರು ಗಲಾಟೆ ಮಾಡ್ತಾಯಿದ್ರು. ನಾನು ಬಿಡ್ಸನ್ನು ಕೇಳೋಣ ಅಂತ ಹೋದೆ. ಆಲ್ರೆಡಿ ರಸ್ತೆ ಆಗಿ ಒಂದು 50 ವರ್ಷದಿಂದನೂ ರಸ್ತೆ ಇದೆ, ಚರಂಡಿ ಎಲ್ಲ ಇದೆ, ಸಿಮೆಂಟ್ ಎಲ್ಲ ಹಾಕ್ತಾಯಿದ್ರು. ಅವನನ್ನು ಉಮೇಶ ಇವರು ಮಾಡೋರು ನಾಗಮ್ಮನಿಗೆ ಎಲ್ಲ ಗಲಾಟೆ ಮಾಡ್ತಾಯಿದ್ರು. ನಾನು ಹೋದಾಗ ಇವನೇ ಲಾಯರು, ಇವನಿಂದನೇ ಲಾಯರಿಂದನೇ ಇದಾಗುತ್ತೆ, ಯಾವ ಕೋರ್ಟ್ ಬಗ್ಗೆ ಮತ್ತು ಲಾಯರ್ ಬಗ್ಗೆ ಇದು ಮಾಡ್ತಾಯಿದ್ದ. ನೀನು ಕೇಸ್ ಹಾಕಿದ್ಯಪ್ಪ, ಕೋರ್ಟಲ್ಲಿ ತಗೋ, ಬಂದು ರಸ್ತೆ ಬಂದರೆ ನೀನು ತಗೋ, ಬೇಡ ಅಂತ ಹೇಳಲ್ಲ, ನಿಂದಿದ್ರೆ ನೀನು ತಗೋ ಅಂತ ಹೋದಾಗ ಏಕಾಏಕಿ ಬಂದು ಅವರಪ್ಪ ನನಗೆಲ್ಲ ಆಪ್ರೇಷನ್ ಆಗಿದೆ, ಅದ್ರ ಮೇಲೆ ಒಂದು ಅರಣಿ ಆಪ್ರೇಷನ್ ಆಗಿತ್ತು, ಅದ್ರ ಮೇಲೆ ಒಂದು ಇವನು ಉಗುರಲ್ಲೆಲ್ಲ ಬರ್ಚಿ ಅವ್ರಿಗೆ ನಿಮ್ಮ ಮಾರ್ಕೆಟ್ ಪೂರ್ತಿ ಎಲ್ಲ ಇಲ್ಲೆಲ್ಲ ಪೂರ್ತಿ ಮಾರ್ಕ್ಗಳಿಲ್ಲ. ಹೊಟ್ಟೆ ಸಿಕ್ಕಾಬಿಟ್ಟೆ ಪೇಯ್ನ್ ಇದೆ. ನೆನ್ನೆ ಹೆಂಗೂ ನಾನು ದುರ್ಗದಲ್ಲಿ ಒಂದು ಪೇಯ್ನ್ ಕಿಲ್ಲರ್ ತೊಗೊಂಡು ನೆನ್ನೆ ಹೋಗೋಣ ಇಲ್ಲ, ಇಡೀ ರಾತ್ರಿ ನಿದ್ದೆ ಮಾಡೋಕ್ಕಾಗಲಿಲ್ಲ. ಸಿಕ್ಕಾಬಿಟ್ಟೆ ಪೇಯ್ನ್ ಇದೆ, ಸಿಕ್ಕಾಬಿಟ್ಟೆ ಪೇಯ್ನ್ ಇದೆ. ಯಾವಾಗಲೂ ತೋರಿಸಿಲ್ಲ ಹಿಂಗೆ ಹೊಲ್ದ ಹತ್ರನೂ ಹಿಂಗೆ ಸುಮ್ಮನೆ ಕಂಡಾಗೆಲ್ಲ ಅಮ್ಮ ಬೈತಾ ಇರ್ತಾಳೆ. ಪದ್ಮ ಇರ್ಬೋದು, ಬಸವರಾಜ್ ಇರ್ಬೋದು, ನಮಗೂ ಅವ್ರಿಗೂ ಯಾವುದೇ ರೀತಿ ದ್ವೇಷನೂ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಬೈತಾ ಇರ್ತಾರೆ. ಲಾಯರು ಅದು ಶಡದರು ಏನೋ ಸುಮ್ಮನೆ ಬೈತಾ ಇರ್ತಾರೆ. ನಾವು ಯಾವುದಕ್ಕೂ ತಲೆನೇ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಆದರೂ ಕೂಡ ಯಾವತ್ತಿದ್ರೂ ನೀನು ನನ್ನ ಕೈಲೇ ಸಾಯಿಸ್ತೀನಿ, ಕತ್ತರಿಸಾಕ್ತೀನಿ, ಯಾರು ಬರ್ತಾರೆ ನಿನ್ನ ಅಂತ ಯಾವಾಗಲೂ ಬೇಕಾದ್ರೆ ನನಗೆ ಜೀವ ಬೆದರಿಕೆ ಅವ್ರ ಮೇಲೆ ತುಂಬ ಇದೆ. ನಾನು ಲಾಯರ್ ಇರ್ಬೋದು, ಆದರೆ ಊರಿಗೆ ಹೋದಾಗ ನಾನು ಇದು ಮಾಡೋಕ್ಕಾಗಲ್ಲ. ಕೋರ್ಟ್ ಬಗ್ಗೆ ಕೂಡ ಕೀಳ್ದಾಗಿ ಮಾತಾಡೋರು, ಅದಕ್ಕೆ ಕೇಳಿದಪ್ಪ ಕೋರ್ಟ್ಗೆ ಒಂದು ಗೌರವ ಇದೆ, ಕೋರ್ಟಲ್ಲಿದ್ದರೆ ತಗೋ, ನೀನು ಪರಿಹಾರ ಬೇಡ ಅಂತ ಹೇಳಲ್ಲ ಅಂತ ಕೇಳೋಕ್ಕೆ ಹೋದಾಗ ಏಕಾಏಕಿ ಅವ್ರ ಮನೆ ಮುಂದೆ ರಸ್ತೆ ಮಾಡ್ತಾರೆ. ನಾನು ಹೋಗ್ಬೇಕಾದ್ರೆ ನನ್ನಿಂದ ಲಾಯರು ಗೌರ್ಮೆಂಟಿಂದನೇ ಆಗಿದೆ ಸರ್. ಆಲ್ರೆಡಿ 50 ವರ್ಷದ ಮೇಲ್ಗಡೆಯಿಂದನೇ ಅಲ್ಲೆಲ್ಲ ಮನೆ ಕಟ್ಕೊಂಡಿದ್ದಾರೆ. ಗೌರ್ಮೆಂಟಿಂದನೇ ರಸ್ತೆ ಆಗಿರೋದು. ಆ್ಯಕ್ಚುಲಿ ಈಗ ಮಾಡ್ತಿರೋದಲ್ಲ, ಆಲ್ರೆಡಿ ಫಾರ್ಮಿಂಗ್ ಆಗಿ ಅಲ್ಲ 50 ವರ್ಷದಿಂದನೂ ಇದೆ. ನಾವು ಅಲ್ಲೇ ಓಡಾಡ್ತಾ ಇದ್ದೀವಿ. ನಮ್ಮ ಅಪ್ಪ ಅವರಿದ್ದಾಗಲೂ ಅಲ್ಲೇ ಓಡಾಡ್ತಾಯಿದ್ರು. ಈಗ ಅದು ಮಣ್ಣು ರೋಡ್ ಇದೆ, ಸಿಮೆಂಟ್ ಆಗ್ತಾಯಿದ್ದಾರೆ, ಬೇರೆ ಏನೂ ಮಾಡ್ತಾಯಿಲ್ಲ. ಅವ್ರು ಯಾವುದೇ ಎನ್ಕ್ರೋಚ್ ಮಾಡ್ತಾಯಿಲ್ಲ, ಏನು ಮಾಡ್ತಾಯಿಲ್ಲ. ಅವಾಗ ಯಾರ್ದು ವೈಯಕ್ತಿಕ ದ್ವೇಷನ ತಂದು ನನ್ನ ಮೇಲೆ ಹಾಕಿ ನನಗೆ ಇದು ಮಾಡಿ ತೋಟದ ಹೋಗ್ಬೇಕಾದ್ರು ಸುಮ್ಮನೆ ಬೈಯೋದು, ಸುಮ್ಮನೆ ಯಾವಾಗಲೂ ಬೈತಾ ಇರ್ತಾರೆ. ಸರ್ ಯಾರು ಕೇಳ್ತಾರೆ ಹೋಗಿ? ಸುಮ್ಮನೆ ಬೈಯೋದು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನೆನ್ನೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆಗಲಿಲ್ಲ ನನಗೆ. ಅದು ಮೆಡಿಕಲ್ ಮಾಡಿಸಿ ನಿನ್ನೆ ದುರ್ಗದಲ್ಲಿ ಡಾಕ್ಟ್ರಿಲ್ಲ, ಪೈಲ್ ತೊಗೊಂಡು ಇಂಜೆಕ್ಷನ್ನು. ನನಗೆ ಈಗಲೂ ಮಾತಾಡೋಕ್ಕಾಗ್ತಾಯಿಲ್ಲ. ಅಲ್ಲ ಇಲ್ಲಿ ಹೊಡೆದಿರೋ ಇನ್ನೂ ಪೈನ್ ಜಾಸ್ತಿ ಇದೆ ಅಲ್ಲಿ ನನಗೆ. ಹಾಂ ಸರ್, ಎಲ್ಲ ನೆನ್ನೆ ಎಲ್ಲನೂ ಕಿತ್ತಾಕಿ, ಹೊಟ್ಟೆ ಎಲ್ಲ ಕಿತ್ತಾಕಿ ಎಲ್ಲ ಮಾಡಿ ಅವರೇ ಕಿತ್ತಾಕಿದ್ರು. ಉಮೇಶ್ ನಾನು ಹೇಳ್ದಾಕಿ ಅವರಪ್ಪ ಇದೆಲ್ಲ ಕತ್ತಿಸ್ಕಿ ಅವ್ರ ತಾಯಿ ಬಂದು ಕಾಲಲ್ಲಿ ಹೊತ್ತು ಇದನ್ನು ಮಾಡಿ ಎಲ್ಲ ಮಾಡಿದ್ರು. ನನಗೆ ಮಾತಾಡೋಕ್ಕೂ ಆಗ್ತಾಯಿಲ್ಲ ಸರ್. ಈ ಬಗ್ಗೆ ಸರ್ ಏನು ಹೇಳೋದು ಇದ್ದರೆ ಅವ್ರು ಮಾಡ್ಕೊಳ್ಳಿ ಸರ್. ಯಾವುದು ದ್ವೇಷಕ್ಕೆ ನನ್ನ ಮೇಲೆ ಈಗ ನೆಕ್ಸ್ಟ್ ಅವ್ರು ಅದು ಹೇಳಿದ್ದಾರೆ, ನಿನ್ನ ಸಾಯಿಸೆ ನಾನು ಜೈಲಿಗೆ ಹೋದ್ರೂ ಬರುವಾಗೆಲ್ಲ ನಿನ್ನ ಸಾಯಿಸೆ ಯಾವತ್ತಿದ್ರು ನೀನು ನನ್ನ ಕೈಲೇ ಸಾಯೋದು ಅಂತಾರೆ. ಬಟ್ ಈಗ ನಾವು ಏನು ಮಾಡೋದು ಹೇಳಿ? ಅವನು ವಕೀಲರಾಗಿ ನೀವು ಸರ್ ವಕೀಲರು ಇರ್ಬೋದು ಸರ್. ವಕೀಲರು ಅಂದ್ಬಿಟ್ಟು ದಿನ ಊರಿಗೆಲ್ಲ ಕೋರ್ಟ್ ಹಾಕ್ಕೊಂಡು ಹೋದ್ರು. ಆದರೆ ವಕೀಲರಂದು ನಾನು ಮನುಷ್ಯನೇ ಅಲ್ಲ ಸರ್. ಕೋರ್ಟ್ ಎಲ್ಲ ಅದನ್ನೇ ಕೋರ್ಟ್ ಬಗ್ಗೆ ಮತ್ತು ವಕೀಲರ ಬಗ್ಗೆ ಕೇಳಾಗಿ ಮಾತಾಡಿದಾಗ ನಮಗೂ ಬೇಜಾರಾಗಲ್ಲ ಸರ್. ಊರಲ್ಲಿ ಮಗನೇ ತಾನೆ, ಕೋರ್ಟಲ್ಲಿ ಊರಿಗೆ ಮಗನೇ ಅಲ್ವಾ? ವಕೀಲ ಅಂದ್ಬಿಟ್ಟಿದ್ರೆ ಇದಾಗುತ್ತಾ? ನಮಗೆ ರಕ್ಷಣೆ ಬೇಕಲ್ಲ ಸರ್. ಬೆಂಗಳೂರಿಂದ ಹುಡುಗರು ಕರೆಸ್ತೀನಿ, ಯಾವತ್ತಿರೋ ನೀನು ಎತ್ತಿಸ್ತೀನಿ ಅಂತ ಉಮೇಶ್ ಅನ್ನೋ ಧಮಕಿ ಆಗ್ತಾನೆ. ನಾನು ಹುಡುಗರಿದ್ದಾರೆ ಕರ್ಕೊಬಂದು ನೀನು ಎತ್ತಿಸ್ತೀನಿ ಬರೋ, ನೀನು ಲಾಯರ್ ಆದರೆ ನೀನು ಕೋರ್ಟಲ್ಲಿ ಇಟ್ಕೋ ಅಂತ. ಕೋರ್ಟ್ ಬಗ್ಗೆ ಆಗಲಿ, ನ್ಯಾಯಾಧೀಶರ ಬಗ್ಗೆ ಆಗಲಿ ಕಂಡ ಮಾಡೋದು ನಮಗೂ ಒಂಥರ ಹರ್ಟ್ ಆಗುತ್ತೆ. ಯಾಕೆಂದರೆ ದಿನ ನಾವು ಅನ್ನ ತಿಂತಿರೋದು ವೃತ್ತಿ ಬಗ್ಗೆ ಇದು ಮಾಡಿದಾಗ ಈಗ ಡಾಕ್ಟ್ರ್ ಏನು ಹೇಳಿದ್ದಾರೆ? ಡಾಕ್ಟ್ರು ಅದಕ್ಕೆ ಬರ್ಕೊಟ್ಟಿದ್ದಾರೆ, ನೀವು ಅದು ಹೊಟ್ಟೆ ನೋವು ಜಾಸ್ತಿ ಇದೆ ನಿಮಗೆ, ಇದು ಎಲ್ಲ ಸ್ವೆಲ್ಲಿಂಗ್ ಇದೆ, ಊತ ಇದೆ, ನೀವು ಇದಕ್ಕೆ ಹೆಚ್ಚಿನ ಚಿಕಿತ್ಸೆಗಾಗಿ ಕೆಂಪೇಗೌಡರು ಆಗಲಿ ಎಲ್ಲ ನೋಡಿ ಅಂತ ಹೇಳಿದ್ದಾರೆ. ಇವಾಗ ಮತ್ತೆ ಇದು ಓದ್ಕೊಂಡಿದೆಯಲ್ಲ, ಊತ ಇದೆ, ಇಲ್ಲಿ ಕೆಳಗಡೆ ಊತ ಇದೆ, ಇದ್ರ ಹತ್ರ ಊತ ಆಗಿದೆ, ಫುಲ್ಲು ಎಲ್ಲ ಊತ ಇದೆ.
ಸ್ವಾಮಿ ರಸ್ತೆಗೆ ಅಡ್ಡಿ ಹಾಕ್ಬಿಟ್ಟಿದ್ರು. ಅಡ್ಡಿ ಹಾಕ್ತೀವಿ ನಾವು ಯಾಕೆ ಹಿಂಗೆ ಅಡ್ಡಿ ಹಾಕಿದ್ವಿ ನಾವೆಲ್ಲ ಹೊಲ್ತಕ್ಕೋಯ್ದು. ಏನು ರಸ್ತೆ ಮಾಡ್ತಾ ಇದ್ದೀವಿ? ಸಿಮೆಂಟ್ ರೋಡ್ ಹಾಕ್ತಾಯಿದ್ವಿ ಸರ್. ಮಣ್ಣು ರೋಡ್ ಇತ್ತು ನಮ್ಮ ಮನೆ ಮುಂದೆ. ಅತಿ ಯಾಕೆ ಅಡ್ಡಿ ಹಾಕ್ತಾಯಿದ್ದೀನಿ ನಿನಗೆ, ಮಾಡಲಿ ಬಿಡು ಅಂದರೆ ನಾನು ಮಾಡ್ಸಲ್ಲ, ನಮ್ಮದು ನಾನು ಮಾಡ್ಸಲ್ಲ ಅಂತಾಗ ನಾನು ಬೇಡ ಎಳೆಯೋಕೆ ಹೋದಾಗ ನಮ್ಮ ಯಜಮಾನ್ರು ಬೇಡ ಬೇಡ ಅಂತ ಎಳ್ಕೊಳಕ್ಕೆ ಹೋದ್ರು. ಯಾಕೆ ಎಳ್ಕೊಂಡ್ರಿ ಅಂತ ಹೊಡಿಯೋಕೆ ಅವ್ರು ಹೊಡಿತಾಯಿದ್ರು. ಆಗ ನಾನು ಎಳ್ಕೊಳಕ್ಕೆ ಹೋದ್ರೆ ನನಗೆ ಅದೇ ಬಿಡು ನಾನು ಅದು ಬಿಟ್ರು ಇದೆಲ್ಲ ಗಿಂಡ್ಬಿಟ್ರು. ಮಾತಾಡೋಕೆ ಆಯ್ತಲ್ಲ ಸ್ವಾಮಿ. ನಮ್ಮ ಇದ್ರು. ಆಮೇಲೆ ನಮ್ಮ ಮನೇಲಿ ಯಾರು ನಮ್ಮ ಗಂಡ ನಾನು ಇಬ್ಬರೇ ಇದ್ದರು. ಆಗ ಅವ್ರಿಗೆ ಬಿಡ್ಸ್ಕೊಳಕ್ಕೆ ಬಂದರು. ಆಗ ಯಾರು ಅಂತ ಗೊತ್ತಾಗಲ್ಲ ನನಗೆ, ಸುಮ್ಮನೆ ಕುತ್ಕೊಬಿಟ್ಟೆ. ನಿಮ್ಮೇಲೆ ಅಲ್ಲೇ ಮಾಡ್ತಾರೆ ಉಮೇಶ ಸರ್, ಉಮೇಶ, ಪದ್ಮ, ಬಸವರಾಜು, ಪ್ರೇಮ. ಅಲ್ಲ, ಹಳೆ ರಸ್ತೆಗೆ ಸಿಮೆಂಟ್ ಹಾಕಿದ್ರೆ ಅವ್ರಿಗೇನು ತೊಂದರೆ? ಅದೇ ನಮಗೆ ಬರ್ಬೇಕು ಆಗಲ್ಲ, ಮಾಡ್ಸಲ್ಲ, ಮಣ್ಣು ರೋಡಲ್ಲೇ ಓಡಾಡಿ ಅಂತ ಅಲ್ಲೇ ಮಾಡೋದು. ನಮ್ಮ ಮನೆ ಮುಂದೆ ಯಾಕೆ ನಿನ್ನ ಮನೆ ಇಲ್ಲ, ನಿಂದು ಏನೂ ಇಲ್ಲ, ಯಾಕೆ ಅಡ್ಡ ಮಾಡಕ್ಕೆ ಹೋಯ್ದೆ ಅಂದರೆ ಅವ್ರು ಬಿಡಲ್ಲ ಅಂತ ಬಂದಾನೆ ಸ್ವಾಮಿ. ಅದಕ್ಕೆ ಮಾಡೋದು ರಸ್ತೆ ಆಗೋದಲ್ಲ, CC ರೋಡ್ ಚರಂಡಿ ಆಗೈತಲ್ಲ, ಗೌರ್ಮೆಂಟಿಂದ ಆಗದೆ. ಗೌರ್ಮೆಂಟ್ ಮಾಡ್ಸೋಕೆ ಬಂದು ಬಂದಾಗ ಗಾಡಿ ತಡ್ದ. ಅದು ಜಾಗ ನಮ್ಮದು, ನಮಗೆ ಬರಬೇಕು ಅಂತ ಹೇಳ್ತಾರೆ. ಈಗ 70ನೇ ಇಸ್ವಿಲಿ ಅದು ಸೈಟ್ ಜಾಗ ನಮ್ಮ ಅಪ್ಪ ತೊಗೊಂಡಿದ್ರು. ನಮಗೆ ಕ್ರಯ ಆಗೈತೆ, ಅದರಿಂದ ಈಗಲೇ ನಮಗೆ ಬೇಕು ಇವಾಗ ಅಂತ ಬಂದರು. ಆದರೆ ಇದು ಮಾಡು, ರೋಡ್ ಆಗಲಿ ಬಿಡು, ರೋಡ್ ಆದಮೇಲೆ ನೋಡೋಣ. ರೋಡೇ ಆದಾಗ ನಮಗೆ ಅಡೆ ಮೇಲೆ ಒದ್ಬಿಟ್ಟ. ಇದು ಮಾಡಿದಾಗ ಮಿಮ್ಸ್ರು ನಮ್ಗೆ ಇದು ಮಾಡಿದಾಗ ಅವ್ರಿಗೆ ಹಾರ್ಟ್ ಆಪ್ರೇಷನ್ ಆಗಿದೆ ಸರ್. ಅಲ್ಲಿ 10 ವರ್ಷದಿಂದ ಆಪ್ರೇಷನ್ ಆಗಿ ಹಾರ್ಟ್ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದಾರೆ ಅವರು. ಅಲ್ಲೇ ಮಾಡ್ದ ಬಂದು ಆಮೇಲೆ ನನ್ನ ಮೇಲೆ ಅವನು ಅಪ್ಪ ಮಗ ಉಮೇಶ, ಬಸವರಾಜ, ಪದ್ಮ, ಪ್ರೇಮ ಅವ್ರು ಬಂದು ಇದು ಮಾಡಿದ್ರು. ಈ ಬೆನ್ನಿಗೆಲ್ಲ ಹೊಡೆದ್ರು ಸಹ, ಮೈ ಮೇಲೆ ಎದೆಗೆಲ್ಲ ಒದ್ಬಿಟ್ಟ. ಆಮೇಲೆ ಅಡೆ ಮೇಲೆ ಒದ್ಬಿಟ್ಟ. ನನಗೆ ಅಲ್ಲೇ ಬಿದ್ದೋಗ್ಬಿಟ್ಟೆ ನಾನು. ಇದು ಮಾಡಿಕೊಂಡು ಬಂದೆ ನಾನು. ಈಗ ಎಲ್ಲಿ ಹೋಗ್ಬೇಕು ಟ್ರೀಟ್ಮೆಂಟ್ಗೆ? ಇಲ್ಲಿ ಆಗಲ್ಲ ಅಂತ ಕೆಂಪೇಗೌಡ ಹಾಸ್ಪಿಟ್ಲಿಗೆ ಹೋಗ್ಬೇಕು. ನನಗೆ ರಾತ್ರಿ ಎಲ್ಲ ನಿದ್ದೆ ಮಾಡೋಕ್ಕಲ್ಲ, ಜಾಗ ಎಲ್ಲ ಆಗಲ್ಲ ಸರ್. ಅದರಿಂದ ನಾನು ಇವಾಗ ಬಂದಿದ್ದೀನಿ.